ನಮಸ್ತೆ. ನಾನೊಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋನ ನೋಡ್ಕೊತೀನಿ, ಆಮೇಲೆ ಮಾತಾಡ್ತೀನಿ. ಅಯ್ಯೋ ಮೊಬೈಲು, ಅಯ್ಯೋ ಮೊಬೈಲು. ಮಮ್ಮಿ ಹತ್ರ ಮೊಬೈಲ್ ಇದೆ. ಇಲ್ಲ, ನಿನ್ ಮೊಬೈಲ್ ಕೊಡು ಮಮ್ಮಿ. ಕೊಡಲ್ಲ. ಮಮ್ಮಿ ನಂಗೆ ಗುಚ್ಚಿಡ್ತಿದೆ ಮಮ್ಮಿ. ಪ್ಲೀಸ್ ಮಮ್ಮಿ ಕೊಟ್ಬಿಡು ಮಮ್ಮಿ. ಪ್ಲೀಸ್ ಮಮ್ಮಿ, ಪ್ಲೀಸ್ ಮಮ್ಮಿ, ಪ್ಲೀಸ್ ಮಮ್ಮಿ, ಕಾಲ್ ಹಿಡ್ಕೊಂತೀನಿ. ಚಿಂಟು, ಹುಚ್ಚುಚ್ಚಾಗಿ ಹೆಂಗೋ ಆಡ್ಬೇಡ. ಗೊತ್ತಾಗ್ತಿಲ್ವಾ ನಿಂಗೆ? ನಿಮ್ಮಪ್ಪ ಹೇಗ್ ಹೊಡೆದ್ರು ಅಂತ ನೋಡ್ದೆ ತಾನೆ? ನಾನ್ ನಿನ್ ಫೋನ್ ಇವತ್ತಲ್ಲ ಇನ್ಯಾವತ್ತೂ ಕೊಡಲ್ಲ ಕೊಡಲ್ಲ ಕೊಡಲ್ಲ. ಪ್ಲೀಸ್ ಮಮ್ಮಿ ಕೊಡು ಮಮ್ಮಿ, ಹುಚ್ಚಿಡ್ತಿದೆ ಮಮ್ಮಿ. ಕೊಡು ಮಮ್ಮಿ, ಕೊಟ್ಬಿಡು ಮಮ್ಮಿ, ಪ್ಲೀಸ್ ಕೊಟ್ಬಿಡು ಮಮ್ಮಿ. ಕೊಡಲ್ಲ ಕೊಡಲ್ಲ ಕೊಡಲ್ಲ. ಏನ್ ಮಾಡ್ಲಿ? ಮೊಬೈಲು ಮೊಬೈಲು. ಚೆನ್ನಾಗಿದೆ ಅಲ್ವಾ? ಮಕ್ಕಳು ಪಾಲಕರನ್ನ ಹೊಡೆಯೋದು. ಇದಕ್ಕೆ ಹೊಣೆ ಯಾರು? ಮೊಬೈಲ್ ಕೊಡಿಸಿದಂತ ಪಾಲಕರೇ. ಪಾಲಕರೇ ಅರ್ಧಕರದ ಮೊಬೈಲ್ ಪ್ರಪಂಚದಲ್ಲಿ ಒಳಗಿರುವಾಗ ಆ ಒತ್ತಡಕ್ಕೆ ಮಕ್ಕಳನ್ನು ಬಲಿ ಮಾಡಿದ್ದೀವಿ. ಮೊಬೈಲ್ ಒಂದು ಮಾರಕನೂ ಹೌದು, ಹಾಗೂ ಒಂದು ಉಪಯುಕ್ತ ವಸ್ತು ಹೌದು. ಆದರೆ ಪ್ರಸ್ತುತ ಶಿಕ್ಷಣ ಕ್ರಾಂತಿಯಲ್ಲಿ ಮೊಬೈಲ್ ಬಳಕೆ ಅತಿಯಾಗಿದೆ. ಅತಿಯಾದ ಮೊಬೈಲ್ ಬಳಕೆಯಿಂದ ಹಾನಿಕಾರಕವೂ ಇದೆ, ಉಪಯೋಗವೂ ಇದೆ. ಈ ವಿಡಿಯೋದಲ್ಲಿ ಆ ಮಗುವಿನ ಖಿನ್ನತೆಯನ್ನು ಗಮನಿಸ್ಬೇಕಾಯ್ತು. ತನ್ನ ಮೊಬೈಲ್ನ ಹಠಮಾರಿತನಕ್ಕೆ ಪಾಲಕರ ಮೇಲಿನ ಹಲ್ಲೆಗೂ ಕೂಡ ಇಂಜರಿ ಅಲ್ಲ. ಆ ಮೊಬೈಲ್ ಒತ್ತಡಕ್ಕೆ ಸಿಲುಕಿ ಶಿಕ್ಷಣ ಹಾಗೂ ಮಾನಸಿಕ ಸ್ಥಿತಿಯನ್ನು ಕಳೆದುಕೊಂಡಿದೆ. ಪ್ರಸ್ತುತ ಕಾಲಮಾನದಲ್ಲಿ ಮೊಬೈಲ್ ತುಂಬಾ ಅವಶ್ಯಕತೆ ಆಗಿದೆ, ನಿಜ. ಎಷ್ಟು ಅವಶ್ಯಕತೆ ಅಂದ್ರೆ ಸಂಬಂಧಗಳು ಒಡೆದು ಹೋಗಿ ಒಂಟಿ ಜೀವನಕ್ಕೆ ಬಂದಿರ್ತದೆ. ಎಲ್ರಿಗೂ ಪ್ರತ್ಯೇಕವಾದ ಮೊಬೈಲ್ ಇದೆ, ಆದ್ರೆ ಯಾರಿಗೂ ಸಮಯ ಇಲ್ಲ. ಇಡೀ ಸಮಯ ಒಂದು ನೆಟ್ವರ್ಕಿಂಗ್ ಏನಿದೆ ಅಂತರ್ಜಾಲಕ್ಕೆ ಸಿಲುಕಿ ಎಲ್ರು ಅಲ್ಲೇ ಟೈಮನ್ನ ಕಳೀತಾ ಇದ್ದಾರೆ. ಒಬ್ಬರನ್ನೊಬ್ಬರನ್ನ ಮಾತಾಡ್ಸಕ್ಕೂ ಟೈಮ್ ಇರಲ್ಲ. ಅಂತ ಪರಿಸ್ಥಿತಿಲಿ ತಂದೆ ತಾಯಿ ಮಕ್ಕಳನ್ನ ಮಾತಾಡ್ಸಕ್ಕಾಗಲ್ಲ, ಮಕ್ಕಳು ತಂದೆ ತಾಯಿ ಮಾತಾಡ್ಸಕ್ಕಾಗಲ್ಲ. ಆ ನಡಿ ಒತ್ತಡಕ್ಕೆ ಸಿಲುಕಿದ್ದಾರೆ. ಇದರ ದುಷ್ಪರಿಣಾಮದಿಂದಾಗಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಇವತ್ತು ಉಪಯೋಗಕ್ಕಿಂತ ದುರುಪಯೋಗ ಆಗ್ತಿರೋದೇ ಹೆಚ್ಚು. ಯಾವ ತರ ಅಂದ್ರೆ ಆ ಮೊಬೈಲ್ ನಲ್ಲಿ ಗೇಮಿಂಗ್, ಗ್ಯಾಮ್ಲಿಂಗ್ ಅಥವಾ ಬೆಟ್ಟಿಂಗ್ ದಂಧೆಗಳು ಅಥವಾ ಅನೈತಿಕ ಅಶ್ಲೀಲ ಮನೋರಂಜನೆಗಳು ಈ ತರದಕ್ಕೆ ಅಡಿಕ್ಟ್ ಆಗಿ ತಮ್ಮ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಬಹಳಷ್ಟು ಶಿಕ್ಷಣವನ್ನ ಯುದ್ಧಕ್ಕೆ ತೊರೆಯೋದ್ರಲ್ಲಿ ಪಾತ್ರ ಕೂಡ ಈ ಮೊಬೈಲ್ ಅಲ್ಲಿ ಇದೆ. ಹಾಗಂತ ಬರೀ ದುಷ್ಪರಿಣಾಮನೇ ಇದೆಯಾ? ಇಲ್ಲ. ಮೊಬೈಲ್ ಇಂದ ಯೂಟ್ಯೂಬ್ ಕ್ಲಾಸಸ್ಗಳಿದಾವೆ, ಕೋಚಿಂಗ್ ಕ್ಲಾಸಸ್ಗಳಿದಾವೆ. ಎಲ್ಲೋ ಕೋಚಿಂಗ್ ಹೋಗೋ ಬದಲಿಗೆ ಕೈಯಾಳತೆಯಲ್ಲೇ ಕೋಚಿಂಗ್ ಇದೆ. ಈ ತರದ ಉಪಯೋಗಗಳಿದಾವೆ. ಇಲ್ಲಿ ಪಾಲಕರು ಮತ್ತು ಪೋಷಕರು ಇಬ್ಬರ ಜವಾಬ್ದಾರಿ ಇದೆ. ನಿಗದಿತ ಸಮಯಕ್ಕೆ ಮೊಬೈಲ್ ಕೊಡ್ರಿ, ಹಾಗೂ ಅವ್ರನ್ನ ಸಂಬಂಧಗಳಲ್ಲಿ ಸಮ್ಮಿಲನ ಆಗೋ ತರ ನೋಡ್ಕೊಂಡು ಅವ್ರಿಗೆ ಸಮಯ ಅವ್ರ ಹತ್ರ ಮಾತು. ಈ ತರದಿಂದ ಅವರ ಬೌದ್ಧಿಕ ಸಾಮರ್ಥ್ಯ ಹೆಚ್ಚೋ ಸಾಧ್ಯತೆ ಇದೆ. ಮೊಬೈಲ್ ಕೊಟ್ಟು ನಮ್ಮ ಕರ್ತವ್ಯನೇ ಮುಗಿತು ಅನ್ನೋ ಪ್ರಪಂಚಕ್ಕೆ ನೀವು ಬರಬೇಡಿ. ಎಷ್ಟು ಹೇಳ್ತಾ ಮತ್ತೆ ಮುಂದೆ ನೋಡಿ ಅಂತ ಅನ್ಸಿದಲ್ಲ. ಥ್ಯಾಂಕ್ ಯು.